ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಕ್ಷತ್ರಗಳ ಕಲಿಕೆ. ನೀವಿಂದು ಆಲಿಸಲಿದ್ದೀರಿ ಯು ಆರ್ ಆನಂದಮೂರ್ತಿಯವರ ಭಾರತೀಪುರ ಕಾದಂಬರಿಯ ಅಧ್ಯಾಯ 9. ಎಲ್ಲ ವರ್ಗದ ಜನರಲ್ಲೂ ಬದುಕು ಸಫಲವಾಗುವ ಒಳಮಾರ್ಗಗಳೆಷ್ಟೋ ಇರುವಾಗ, ಈ ಬಿಸಿಲಿಗೊಡ್ಡಿ ಮೌನದಲ್ಲಿ ಊರುವ, ಅರಳುವ, ಫಲಿಸುವ ಕ್ರಿಯೆ ನಡೆಯುತ್ತಿರುವಾಗ ಪುರುಷ ಪ್ರಯತ್ನದಲ್ಲಿ ನಂಬುದು ಬರೀ ಅಹಂಕಾರವೇ? ಈ ಕ್ರಿಯೆ ನನಗೋಸ್ಕರವೇ? ಊರಿಗೂ ಅಗತ್ಯವೇ? ಜಗನ್ನಾಥ ಈ ಪ್ರಶ್ನೆಗಳಿಂದೆಲ್ಲ ಮತ್ತೆ ಬಾಧಿತನಾಗಿ ನೋಡಿದ. ಸುಮಾರು 10 ಅಡಿಗೂ ಹೆಚ್ಚು ಎತ್ತರದ ಪಾಗಾರ, ಕಬ್ಬಿಣದ ಗೇಟು, ನಾಯಿಗಳಿವೆ, ಎಚ್ಚರಿಕೆ ಎನ್ನುವ ಬೋರ್ಡು. ನಿಮ್ಮ ಮನೆತನ ಬಿಟ್ಟರೆ ಒಂದು ಕಾಲಕ್ಕೆ ಇವರೇ ಇಲ್ಲಿಗೆ ದೊಡ್ಡ ಜಮೀನ್ದಾರರು. ಆದರೆ ಎಲ್ಲ ಈಗ ಕರಗಿ ಹೋಗ್ತಾ ಇದೆ. ಇವರಿಗಿಂತ ಇವರ ಶಾನುಭೋಗನೇ ಒಂದು ದಿನ ದೊಡ್ಡ ಸಾಹುಕಾರ ಆಗ್ತಾನೆ. ಆಗ್ಲೇ ಅವನೊಂದು ಲಾರಿ ಬೇರೆ ಇಟ್ಟಿದ್ದಾನೆ ಎಂದು ಶ್ರೀಪತಿರಾಯರು ಗೇಟಿನಿಂದ ಕಾಲಿಂಗ್ ಬೆಲ್ಲನ್ನು ಒತ್ತಿದರು. ಆಶ್ಚರ್ಯದಿಂದ ನೋಡಿದ ಜಗನ್ನಾಥನಿಗೆ. ಇನ್ನೂ ದೊಡ್ಡ ಆಶ್ಚರ್ಯ ನೋಡ್ತೀಯಂತೆ, ಸುಮ್ಮನಿರು. ಮನೆಯಲ್ಲಿ ವಿದ್ಯುತ್ ಶಕ್ತಿ ತಯಾರಿಸೋ ಮೋಟಾರೇ ಇಟ್ಕೊಂಡಿದ್ದಾರೆ. ಮನೆಯಲ್ಲಿರೋದು ಬಲ್ಪಿನ ದೀಪ ಎಂದು 4 ಅಂತಸ್ತಿನ ಮನೆ ಮೇಲಿದ್ದ ದೊಡ್ಡ ಏರಿಯಲ್ಲನ್ನು ತೋರಿಸಿದರು. ಈ ವಿಶ್ವದ ಮೂಲೆ ಮೂಲೆ ಜೊತೆಗೂ ಪುರಾಣಿಕರು ಕಾಂಟ್ಯಾಕ್ಟ್ ಇಟ್ಟುಕೊಂಡಿದ್ದಾರೆ ಎಂದು ಕಣ್ಣು ಮಿಟುಕಿಸಿದರು. ಪಾಗಾರದಿಂದ ಬಹಳ ದೂರದಲ್ಲಿ ಮನೆಯಾದ್ದರಿಂದ ಬೆಲ್ ಕೆಲಸ ಮಾಡುತ್ತಿದೆಯೋ ಇಲ್ಲವೋ ತಿಳಿಯಲಿಲ್ಲ. ಮತ್ತೆ ಬೆಲ್ ಹೊತ್ತಿದರು. ಒಂದು ಕಾಲದ ದೊಡ್ಡ ಕ್ರಾಂತಿಕಾರ ಅರವಿಂದರು ಬಾಂಬ್ ತಯಾರಿಸುತ್ತಿದ್ದ ಕಾಲದವ ಎಂದರು. 2ನೇ ಸಾರಿ ಬೆಲ್ ಮಾಡಿದ ಮೇಲೆ ಖಾಕಿ ಸಮವಸ್ತ್ರ ಧರಿಸಿದ್ದ ಗೂರ್ಖನೊಬ್ಬ ಕೀಗಳನ್ನು ತಂದ. ಇದು ಮೊದಲನೇ ಆಶ್ಚರ್ಯ. ಕಾದಿರು ಎಂದರು ರಾಯರು. ಗೂರ್ಖ ಸಲ್ಯೂಟ್ ಮಾಡಿ ಇಬ್ಬರನ್ನು ಕರೆದುಕೊಂಡು ಹೋಗಿ ಎತ್ತರದ ತೇಗದ ಮರದ ಛಾವಣಿಯ ವಿಶಾಲವಾದ ಹಾಜರದಲ್ಲಿ ಕೂರಿಸಿದ. ಹಜಾರದ ಒಂದು ಮೂಲೆಯಲ್ಲಿ ಹ್ಯಾಟ್ ಇಡುವ ಸ್ಟ್ಯಾಂಡ್ ಇತ್ತು. ಅದರಲ್ಲಿ ಒಂದು ಈವನಿಂಗ್ ಹ್ಯಾಟ್, ಒಂದು ಸಾದಾ ಸನ್ ಹ್ಯಾಟು, ಮೃದುವಾದ ಕೂದಲಿನ ಕಾಶ್ಮೀರದ ಟೋಪಿ, ಬಗೆ ಬಗೆಯ ವಾಕಿಂಗ್ ಸ್ಟಿಕ್ಗಳು ಇದ್ದವು. ಇನ್ನೊಂದು ಮೂಲೆಯಲ್ಲಿ 3 ಕೋವಿಗಳು ಮರದ ಸ್ಟ್ಯಾಂಡ್ ಮೇಲಿದ್ದವು. ಗೋಡೆಗಳ ಮೇಲೆ ಸುತ್ತಲೂ ಉತ್ತಮ ಅಭಿರುಚಿಯಲ್ಲಿ ಫ್ರೇಮ್ ಮಾಡಿದ ಪಾಶ್ಚಾತ್ಯ ಚಿತ್ರಕಾರರ ಪ್ರಿಂಟ್ಗಳು. ಬ್ರೂಗಲ್ನ ಇಕಾರಸ್, ಸೂರ್ಯ ಮಿನುಗುವ ಹಳ್ಳಿಯ ಗೋಧಿ ಗದ್ದೆಗಳ ಹೊಳೆಯುವ ಬೆಳಕು, ನೆರಳಿನ ದಾರಿಯ ಕಾನ್ಸ್ಟೇಬಲ್ನ ಚಿತ್ರ, ದಿ ಕಾರ್ನ್ಫೀಲ್ಡ್, ಸ್ಫುಟವಾದ ಶುದ್ಧವಾದ ನೀಲಿ, ಕಂದು, ಬೂದು ಬಣ್ಣಗಳ ಮೃದುವಾದ ವಿನ್ಯಾಸದ ಜಾನ್ಸನ್ ಕೋಟ್ಮನ್ನನ ಗ್ರೇಟಾ ಬ್ರಿಡ್ಜ್, ಹೊಗಾರ್ತ್ ಚಿತ್ರಿಸಿದ ಖುಷಿ ನಗುವಿನ ದಿ ಶ್ರಿಂಪ್ ಗರ್ಲ್, ಸರ್ ಜೋಶುವಾ ರೆನಾಲ್ಡ್ಸ್ನ ಏಜ್ ಆಫ್ ಇನ್ನೊಸೆನ್ಸ್. ಹೆಚ್ಚು ಪಾಲು ಚಿತ್ರಗಳು ಬ್ರಿಟಿಷ್ ಚಿತ್ರಕಾರರವು ಎಂಬುದನ್ನು ಜಗನ್ನಾಥ ಕುತೂಹಲದಿಂದ ಗಮನಿಸಿದ. ತಾವು ಕೂತಿದ್ದ ಕುರ್ಚಿಗಳು ಅಷ್ಟೇ ಸಪುರವಾದ ಕಾಲುಗಳ ನೆಟ್ಟನೆಯ ಬೆನ್ನಿನ ವಿಕ್ಟೋರಿಯಾ ಕಾಲದವು. ಗೂರ್ಖ ತಂದುಕೊಟ್ಟ ಕಾಗದದ ಮೇಲೆ ರಾಯರು ಇಬ್ಬರ ಹೆಸರನ್ನು ಬರೆದುಕೊಟ್ಟರು. ಗೂರ್ಖ ಅದನ್ನು ಚಿತ್ರ ಕೆತ್ತಿದ ತಟ್ಟೆಯ ಮೇಲಿಟ್ಟುಕೊಂಡು ಮೇಹಿಡಿ ಹತ್ತಿ ಹೋದ. ಜಗನ್ನಾಥ ರಾಯರನ್ನು ಆಶ್ಚರ್ಯದಲ್ಲಿ ನೋಡಿದ. ಹಜಾರದ ಒಳಗೆ ಒಳೆಯುವ ದೊಡ್ಡ ಹಿತ್ತಾಳೆ ಕುಂಡ ಒಂದರಲ್ಲಿ ಅಸ್ಪಾಡಿಸ್ಟ್ರಾ ತರಹದ ಒಂದು ಗಿಡ, 4 ಗೋಡೆಯ ಸುತ್ತವೂ ಬಗೆ ಬಗೆಯ ಕ್ಯಾಕ್ಟಸ್ಗಳು, ಹೊರಗೆ ಊಟಿಯಿಂದ ತಂದಿರಬಹುದಾ ಇಂಗ್ಲಿಷ್ ಜಾತಿಯ ಗುಲಾಬಿ ಗಿಡಗಳು. ಈಚೆಗೆ ಇಂಗ್ಲೆಂಡ್ನಲ್ಲಿ ಮನೆಯೊಳಗೆ ಆಸ್ಪಾಡಿಸ್ಟ್ರಾ ಬೆಳೆಸಲ್ಲ ಎಂದು ಜಗನ್ನಾಥ ತುಂಟು ನಗುತ್ತಾ ಹೇಳಿದ. ಸ್ವಲ್ಪ ಹೊತ್ತಿಗೆ ಮಹಡಿಯಿಂದ ಒಬ್ಬರು ಇಳಿದು ಬರುತ್ತಿದ್ದ ಮೃದುವಾದ ಸಪ್ಪಳ ಕೇಳಿಸಿತು. ಮಹಡಿಯ ಮೆಟ್ಟಲುಗಳಿಗೆ ಕಾರ್ಪೆಟ್ ಹಾಕಿರಬೇಕೆಂದುಕೊಂಡು ಜಗನ್ನಾಥ ಯಜಮಾನನಿಗಾಗಿ ಕುತೂಹಲದಿಂದ ಕಾದ. ಹೌ ಡು ಯು ಡು ಎನ್ನುತ್ತಾ ಒಬ್ಬ ಸುಮಾರು 60 ವರ್ಷ ವಯಸ್ಸಿನ ವ್ಯಕ್ತಿ ಕೈಯೊಡ್ಡಿ ತುಂಬ ಚುರುಕಾಗಿ ನಡೆದು ಹಜಾರಕ್ಕೆ ಬಂದರು. ರಾಯರ ಕೈ ಕುಲುಕಿದರು. ಕಂದು ಬಣ್ಣದ ಈ ಕಾಲಕ್ಕೆ ಅಗಲವೆನ್ನಿಸುವ ಪ್ಯಾಂಟ್ ತೊಟ್ಟು, ವೇಸ್ಟ್ ಕೋಟ್ ಹಾಕಿ ಟೈ ಕಾಲರ್ ಧರಿಸಿದ್ದ. ತುಂಬ ನುಣ್ಣಗೆ ಶೇವ್ ಮಾಡಿಕೊಂಡಿದ್ದರಿಂದ ಹೊಳೆಯುವ ಗಲ್ಲದ ಪುರಾಣಿಕ ತನಗೆ ಕೈ ಚಾಚಿದರು. ರಾಯರು ಕನ್ನಡದಲ್ಲಿ ತನ್ನ ಪರಿಚಯ ಮಾಡಿಕೊಟ್ಟರು. ಜಗನ್ನಾಥ ಆನಂದರಾವ್ ಮಕ್ಕಳು. ಪುರಾಣಿಕರು ನೋಡಲು ತೆಳ್ಳಗೆ ಇದ್ದರೂ ಗಟ್ಟಿಯಾಗಿ ಕೈ ಅಮುಕಿ ಕುಲುಕಿದರು. Pleased to meet you. I have heard such a lot about you from Shripati, my only friend in this blessed place. I used to know your mother, a beautiful, cultured lady. She used to play sweetly on the veena. ಪುರಾಣಿಕರ ಬಾಯಲ್ಲಿ ಕೃತಕವೆನ್ನಿಸಿದ ಇಂಗ್ಲಿಷ್ ಬಿಬಿಸಿಯ ಡಿಂಬಲ್ ಬಿಯ ಉಚ್ಚಾರಣೆಯನ್ನು ನೆನಪಿಗೆ ತರುವಂತಿತ್ತು. ಊಹಿಸಿದಂತೆ ಮಹಡಿ ಮೆಟ್ಟಿಲುಗಳಿಗೆ ಕೆಂಪು ಕಾರ್ಪೆಟ್ ಹೊದಿಸಿತ್ತು. ಚೆನ್ನಾಗಿ ಪಾಲಿಶ್ ಮಾಡಿದ ಹೊಳೆಯುವ ಹಿತ್ತಾಳೆಯ ಬ್ಯಾನಿಸ್ಟರ್ ಇದ್ದ ಮರದ ಸ್ಟೇರ್ಕೇಸಿನ ಪ್ರತಿ ತಿರುವಿನಲ್ಲೂ ಪ್ರಸಿದ್ಧ ಚಿತ್ರಕಾರರ ಪ್ರಿಂಟ್ಗಳು. 3ನೇ ಮಹಡಿಯಲ್ಲಿ ಪುರಾಣಿಕರ ಸ್ಟಡಿ. ಬಾಗಿಲನ್ನು ತಳ್ಳಿ ಪುರಾಣಿಕರು ಪ್ಲೀಸ್ ಕಮ್ ಇನ್ ಎಂದು ಕೈ ಮಾಡಿ ಒಳಗೆ ತೋರಿಸಿದರು. ಒಳಗೆ ಬಂದವನೇ ಜಗನ್ನಾಥ ದಂಗು ಬಡಿದವನೆಂತೆ ನಿಂತ.
ಪ್ಲೀಸ್ ಸಿಡೌನ್ ಎಂದರು ಪುರಾಣಿಕರು. ಹಣೆಯ ಮೇಲಿಳಿದ ಉದ್ದ ಬಿಳಿ ಕೂದಲಿನ ರಾಶಿಯನ್ನು ತಳ್ಳಿಕೊಂಡರು. ಕಾಶ್ಮೀರಿ ರತ್ನ ಕಂಬಳಿಯ ಮೇಲೆ ಸುತ್ತಲೂ ಸೋಫಾಗಳಿದ್ದವು. ಮೂಲೆಯೊಂದರಲ್ಲಿ ಸುಂದರವಾಗಿ ಕೆತ್ತಿದ ಬರೆಯುವ ಬೀಟೆ ಮರದ ಮೇಜು, ಅದರೆದುರು ಮೆತ್ತೆ ಹಾಕಿದ ತಿರುಗುವ ಕುರ್ಚಿ, ಎದುರು ಬದುರಾಗಿ ಗೋಡೆಗಳಿಗೆ ಹೊರಗೆ ನಿಂತ ಗಾಜಿನ ಕಪಾಟುಗಳಲ್ಲಿ ಪುಸ್ತಕಗಳು, ಮಧ್ಯದಲ್ಲಿ ಕೊರೆದ ಅಗ್ಗಿಸ್ಟಿಕೆ, ಬೆಳಿಗ್ಗೆ ಉರಿಯುತ್ತಿದ್ದು ಈಗ ಆರುತ್ತಿರುವ ಕೆಂಡಗಳು, ಫೈರ್ ಪ್ಲೇಸಿನ ಮೇಲೆ ಗಾಜಿನ ಪ್ರಾಣಿಗಳು, ಜಪಾನಿ ಬೊಂಬೆಗಳು, ಬಾಯಲ್ಲಿ ಚುಟ್ಟ ಕಚ್ಚಿದ ಚರ್ಚಿಲ್ನ ಫ್ರೇಮ್ ಹಾಕಿದ ವ್ಯಂಗ್ಯ ಚಿತ್ರ. ಸೋಫಾ ಒಂದರ ಕೆಳಗೆ ಮೃದುವಾದ ರಗ್ಗಿನ ಮೇಲೆ ಮೈತುಂಬ ರೋಮದ ಜೂಲು ನಾಯಿಯೊಂದು ಕಣ್ಮುಚ್ಚಿ ಕತ್ತು ಚಾಚಿ ಹಿತವಾಗಿ ಮಲಗಿತ್ತು. ಜಗನ್ನಾಥ ಕಪಾಟಿನಲ್ಲಿದ್ದ ಪುಸ್ತಕಗಳ ಮೇಲೆ ಕಣ್ಣು ಹಾಯಿಸಿದ. ರೆನಾಲ್ಡ್ಸ್ನ ಕಾದಂಬರಿಗಳು, ರಸೆಲ್, ಬರ್ನಾರ್ಡ್ ಶಾ, ಕಿಪ್ಲಿಂಗ್, ಚರ್ಚಿಲ್, ಶೇಕ್ಸ್ಪಿಯರ್, ಟಾಲ್ಸ್ಟಾಯ್, ಫಾಲ್ಸ್ಟರ್ನ ಹೋವರ್ಡ್ಸ್ ಎಂಡ್ ಪುಸ್ತಕವನ್ನೆಳೆದು ಪುಟ ತಿರುಗಿಸಿದ. ಪುರಾಣಿಕರು ಅದನ್ನು ಓದಿದ್ದರೆಂಬ ಕುರುಹುಗಳು ಕಂಡವು. ಕೆಂಪು ಪೆನ್ಸಿಲ್ನಲ್ಲಿ ಗುರುತು ಮಾಡಿ ರೈಟ್ಗಳನ್ನು ಹಾಕಿದ್ದ ಈ ಭಾಗ ಜಗನ್ನಾಥನ ಕಣ್ಣು ಸೆಳೆಯಿತು. ಮಿಸ್ ಸೆಜಲ್, ದ ರಿಯಲ್ ಥಿಂಗ್ಸ್ ಮನಿ, and all the rest in a dream. You are still wrong. You have forgotten death. Leonard could not understand. You have forgotten death. ಎನ್ನುವ ಮಾತಿನ ಕಡೆ ಎರಡು ಗೀರುಗಳಿದ್ದವು. ಜಗನ್ನಾಥನಿಗೆ ಪುರಾಣಿಕರ ಒಳ ಜೀವನದ ಬಗ್ಗೆ ಈ ಎರಡು ಗೀರುಗಳು ಕುತೂಹಲ ಹುಟ್ಟಿಸಿದವು. ಪುಸ್ತಕಗಳನ್ನು ಬಿಟ್ಟು ಮುಂದೆ ನಡೆದ. ಪುರಾಣಿಕರು ತನಗೆ ಹತ್ತಿರ ಬಿದ್ದ ಬೂರುಗದ ಹತ್ತಿರ ಕೆಂಪು ಕುಶನ್ಗಳಿದ್ದ ಒಂದು ಸೋಫಾ ತೋರಿಸಿದರು. ಕೂದಲಷ್ಟೇ ಅಲ್ಲ, ಪುರಾಣಿಕರ ಹುಬ್ಬುಗಳೂ ಬೆಳ್ಳಗಿದ್ದವು ಎಂಬುದನ್ನು ಜಗನ್ನಾಥ ಗಮನಿಸಿದ. ಕಿವಿಗಳ ಮೇಲೂ ಕೂದಲಿದ್ದುದರಿಂದ ಚೂಪಾದ ಮುಖದ ಹೊಳೆಯುವ ಕಣ್ಣುಗಳ ಪುರಾಣಿಕರು ತಟ್ಟನೆ ಮೊಟ್ಟುಗಳಲ್ಲಿ ಪಿಡಿಪಿಡಿ ಕಣ್ಣು ಬಿಡುತ್ತಾ ನೋಡುವ ಪ್ರಾಣಿಯಂತೆ ಕಂಡರು. ಬಿಳುಚಿದ ಮುಖ, ತೆಳುವಾದ ತುಟಿಗಳು, ನೀಳವಾದ ಮೂಗು. ಆದರೆ ಅವರ ಜೀವಂತಿಕೆ ಇದ್ದುದೆಲ್ಲ ಕಣ್ಣುಗಳಲ್ಲಿ, ಕೂದಲು ತುಂಬಿದ ಕಿವಿಗಳಲ್ಲಿ. ಪುಸ್ತಕದಿಂದ ನಿಧಾನವಾಗಿ ಓದಿದವರಂತೆ ಮತ್ತೆ ಹೇಳಿದರು. Yes, I am living here in exile with my books, a few friends like Sripati and my ailing wife. Excuse me, I have been talking in monologue without offering you anything. What will you have to drink? ಪುರಾಣಿಕರು ಸೈಡ್ ಟೇಬಲ್ ಒಂದರ ಗಾಜಿನ ಬಾಗಿಲನ್ನು ಸರಿಸಿದರು. ಅದರೊಳಗೆ ವಿಲಾಯಿತಿ, ಬ್ರಾಂಡಿ, ವಿಸ್ಕಿ, ಜಿನ್ ವೈನ್, ಶೆರಿ ಇದ್ದವು. ಕಟ್ ಗ್ಲಾಸ್ನ ಬಟ್ಟಲುಗಳನ್ನು ಹೊರತೆಗೆದು ಪುರಾಣಿಕರು ಪ್ರಶ್ನಾರ್ಥಕವಾಗಿ ಜಗನ್ನಾಥನ ಕಡೆಗೆ ನೋಡಿದರು. ಇಂಡಿಯಾಕ್ಕೆ ಬಂದ ಮೇಲೆ ಕುಡಿಯುವುದನ್ನು ಬಿಟ್ಟಿದ್ದ ಜಗನ್ನಾಥ ರಾಯರು ಜೊತೆಯಲ್ಲಿದ್ದಾರೆಂದು ಸಂಕೋಚ ಪಡುತ್ತಾ ಐ ಆಮ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ಎನಿ ಥ್ಯಾಂಕ್ಸ್ ಎಂದ. ಹ್ಯಾವ್ ಸಮ್ ವಿಸ್ಕಿ, ಐ ಕ್ಯಾನ್ ಅಶ್ಯೂರ್ ಯು. ಇಟ್ ಈಸ್ ನಾಟ್ ಅಡಲ್ಟರೇಟೆಡ್. ಮೈ ಫ್ರೆಂಡ್ Advani brings it from Bombay from me. It is awfully cold these days. You see, although we have a bright day today. ಎಂದು ಪುರಾಣಿಕರು ಸುಂದರವಾದ ಎರಡು ಕಟ್ ಗ್ಲಾಸ್ ಟಂಬ್ಲರ್ಗಳಲ್ಲಿ ವಿಸ್ಕಿಯನ್ನು ಹೊಯ್ದರು. ಅದಕ್ಕೆ ಪ್ರಭುಗಳ ಸೋಡಾ ಫ್ಯಾಕ್ಟರಿಯನ್ನು ಸೋಡವನ್ನು ಬೆರೆಸುತ್ತಾ ಟೆಲ್ ಮಿ ವೆನ್ ಟು ಸ್ಟಾಪ್. ಯು ಮಸ್ಟ್ ಎಕ್ಸ್ಕ್ಯೂಸ್ ದಿಸ್ ಆಫುಲ್ ಸೋಡಾ ಆ್ಯಂಡ್ ಸಾರಿ ದೆರ್ ಇಸ್ ನೋ ಐಸ್ ಎಂದರು. ಜಗನ್ನಾಥನಿಗೆ ಅವನ ಗ್ಲಾಸ್ ಕೊಟ್ಟು ರಾಯರಿಗೆ ದ ಟೀಟೋಟಲರ್ ವಿಲ್ ಹ್ಯಾವ್ ಅ ಫ್ರೆಶ್ ಲೈಮ್ ಆಸ್ ಯೂಶುವಲ್ ಎಂದು ಬೆಲ್ವೊತ್ತಿದರು. ಬಿಳಿ ಬಟ್ಟೆ ತೊಟ್ಟ ಅಡಿಗೆಯವನು ಬಾಗಿಲ ಬಳಿ ನಿಂತ. ನಾಯರ್, ಇವರಿಗೊಂದು ನಿಂಬೆಹಣ್ಣಿನ ಪಾನಕ ಮಾಡಿತಾ ಎಂದರು. ಅದು ಜಗನ್ನಾಥ ಕೇಳಿಸಿಕೊಂಡ ಪುರಾಣಿಕರ ಮೊದಲನೇ ಕನ್ನಡ ವಾಕ್ಯ ಅವರ ಕನ್ನಡ ಇಂಗ್ಲಿಷ್ಗಿಂತ ಕೃತಕವಾಗಿತ್ತೆಂದು ಗಮನಿಸಿದ. ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಇನ್ ದಿಸ್ ಮಿಡಿವಲ್ ಟೌನ್? ಪುರಾಣಿಕರು ಪೈಪನ್ನು ರೇಡಿಯೋ ಮೇಲೆ ಬಿಟ್ಟು ವಿಸ್ಕಿಯನ್ನು ಸವಿಯುತ್ತಾ ಮತ್ತೆ ಅಗ್ಗಿಸ್ಟಿಕೆ ಎದುರು ನಿಂತು ಕೇಳಿದರು. ಜಗನ್ನಾಥ ತನ್ನ ಯೋಜಿತ ಕ್ರಿಯೆಗೆ ಪುರಾಣಿಕರೇನು ಅನ್ನುತ್ತಾರೆಂಬ ಕುತೂಹಲದಿಂದ ಇವತ್ತಿನ ಪೇಪರ್ ನೋಡಿದಿರಾ ಎಂದು ರಾಯರ ಕಡೆ ನೋಡಿದ. ನೀವೇ ಅವರಿಗೆ ವಿವರಿಸಿ ಎಂದು ಸೂಚಿಸುವಂತಿತ್ತು ಅವನ ನೋಟ. ಅಷ್ಟರಲ್ಲಿ ಪುರಾಣಿಕರು ಇನ್ನೇನು ನೆಂದು ಪೈಪ್ ಇಳಿಯುತ್ತಾ ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಅ ಪ್ರಾಬ್ಲಮ್ ವಿಚ್ ಓನ್ಲಿ ಮಿಸ್ಟರ್ ಜಗನ್ನಾಥ ಕ್ಯಾನ್ ಸಾಲ್ವ್. As you perhaps know, I have never been abroad. A cold climate would kill me as my lungs are weak. For nearly 40 years now, I have lived in this room, amidst these weak books and my pictures. Early in the morning and in the evening, I walk round my garden. ಇಂದು ಮನೆಯ ಸುತ್ತದ ತೋಟ ತೋರಿಸಿದರು. This is my world and meet nobody. Yet, inhabit a large world thanks to my radio. Yesterday midnight, I heard Swan Lake, God knows from which station, and it was not a bad performance.
It was perhaps midday where it was played. And does not this fill you with wonder? ಪುರಾಣಿಕರು ತನ್ನಷ್ಟಕ್ಕೆ ಮಾತಾಡಿಕೊಳ್ಳುತ್ತಾ ರೂಮನ್ನು ಸುತ್ತಿದರು. ಅವರ ಪೆನ್ನು ಸ್ವಲ್ಪ ಬಾಗಿತ್ತೆಂಬುದನ್ನು, ಅವರ ವುಲನ್ ಟ್ರೌಸರ್ಸ್ ಅಂಡಿನ ಹತ್ತಿರ ಸವೆದು ದಾರಗಳು ಕಾಣುತ್ತಿದ್ದವೆಂಬುದನ್ನು ಜಗನ್ನಾಥ ಗಮನಿಸಿದ. I have never stepped out of my compound, but have mentally reconstructed all the famous places in London. Look, I was about to ask you for a clarification and I began to wander. ಪುರಾಣಿಕರು ಬರೆಯುವ ಮೇಜಿನ ಬಳಿ ಜಗನ್ನಾಥನನ್ನು ಕರೆದರು. ಒಂದು ಶೀಟ್ ಕಾಗದದ ಮೇಲೆ ರಸ್ತೆಗಳ ಚಿತ್ರ ಬರೆದು, ಇಫ್ ಯು ಎಂಟರ್ ಫ್ಲೀಟ್ ಸ್ಟ್ರೀಟ್ ಫ್ರಮ್ ದಿಸ್ ಎಂಡ್, ಯು ಕ್ಯಾನ್ ಸಿ ದ ಡೋಮ್ ಆಫ್ ಸ್ಟ್ರೀಟ್ ಪಾಲ್ಸ್, ಕಾಂಟ್ ಯು? Where do you find the pub that the great Dr. Johnson inhabited? To our right or left? Right, perhaps, ಎಂದ ಜಗನ್ನಾಥ. ಹೀಗೆ ಹೋದರೆ ಗೋ ಸ್ಕ್ವೇರ್ ಸಿಗುತ್ತೆ. ಅಲ್ಲಿ ಡಿಕ್ಷನರಿ ಮಾಡುವಾಗ ಅವ ವಾಸವಾಗಿದ್ದ ಮನೆ ಇದೆ. ಈಗ ಅದು ಜಾನ್ಸನ್ ಮ್ಯೂಸಿಯಂ ಆಗಿದೆ ಎಂದು ಕಾಗದದಲ್ಲಿ ಬರೆದು ತೋರಿಸಿದ. ಐ ನೋ ದಟ್. ಥ್ಯಾಂಕ್ಸ್ ಅ ಲಾಟ್. ಡು ಯು ನೋ ಮೆನಿ ಬುಕ್ಸ್ ಐ ಹ್ಯಾವ್ ರೀಡ್ ಟ್ರೈಂಗ್ ಟು ಲೊಕೇಟ್ ಸಮ್ ಆಫ್ ದೀಸ್ ಫೇಮಸ್ ಹಿಸ್ಟಾರಿಕಲ್ ಪ್ಲೇಸಸ್? The book I read was vague about this pub, and I haven't had sleep many nights trying to figure out whether it was to the right of the street or left. ಪುರಾಣಿಕರ ಕಣ್ಣುಗಳು ಖುಷಿಯಿಂದ ಮಿನುಗಿದವು. ಟು ದ ರೈಟ್ ದೆನ್, ಗುಡ್ ಎಂದು ತಮಗೆ ಅಂದುಕೊಂಡು ಮಗ್ನರಾದರು. ನಂತರ ಹಸನ್ಮುಖಿಯಾಗಿ ಜಗನ್ನಾಥನ ಕಡೆಗೆ ನೋಡುತ್ತಾ ಕೇಳಿದರು, ಯು ಮಸ್ಟ್ ಬಿ ಟಯರ್ಡ್ ಆಫ್ ಲಿಸನಿಂಗ್ ಓನ್ಲಿ ಟು ಮೀ. ಯು ಮಸ್ಟ್ ಮೀಟ್ ಮೈ ಫ್ರೆಂಡ್. ಐ ಶಾಲ್ ಬ್ರಿಂಗ್ ಹಿಮ್ ಹಿಯರ್ ಎಂದು ಅವರ ಸ್ಟಡಿಯಿಂದ ಇನ್ನೊಂದು ಕೋಣೆಗೆ ಹೋದರು. ಜಗನ್ನಾಥ ಶ್ರೀಪತಿ ರಾಯರನ್ನು ನೋಡಿದ. ಖಾದಿಯ ಅಡ್ಡಪಂಚೆಯಿಟ್ಟು ಮುಂಡು ತೋಳಿನ ಅಂಗಿ ಹಾಕಿ ಸೋಫಾದ ಮೇಲೆ ಕಾಲು ಮಡಚಿ ಕೂತಿದ್ದರು. ಅಷ್ಟೇ ಅಲ್ಲ, ಎಲೆಗೆ ಸುಣ್ಣ ಹಚ್ಚುತ್ತಿದ್ದರು. ಅವರ ಮುಖದ ಮೇಲಿದ್ದ ಮುಗುಳ್ನಗು ತನ್ನನ್ನು ಕೆದುಕುವಂತಿತ್ತು. ಮುಗುಳ್ನಗು ಕಾತರಕ್ಕೆ ತಿರುಗಿ ಹೇಳಿದರು, ನಿಂತನೆಲ್ಲ ಚೂರು ಚೂರೇ ಕರಗ್ತಾ ಇದೆ. ಎಷ್ಟೋ ವರ್ಷಗಳಿಂದ ಒಬ್ಬನೇ ಒಬ್ಬ ಗೇಣಿದಾರ ಇವರ ಮುಖ ನೋಡಿದ್ದಿಲ್ಲ. ಇವರು ಅವನ ಮುಖ ನೋಡಿದ್ದಿಲ್ಲ. ಎಲ್ಲ ಶಾನುಭೋಗರ ಮುಖಾಂತರ ವ್ಯವಹಾರ. ಕೊಬ್ಬಿದ ಹೆಗ್ಗಣ ಆಗಿದಾನೆ ಅವ. ಮತ್ತೆ ಈ ಸ್ನೇಹಿತ ಇನ್ನೊಂದು ಹೆಗಣ. ಇನ್ನೊಂದು 5-6 ವರ್ಷದಲ್ಲಿ ಇವರ ಸೂಟೆಲ್ಲ ಹರಿದು ಹೋಗಿರುತ್ತೆ. ಈಗಲೇ ಓಡಿ ವ್ಯವಹಾರ ಶುರುವಾಗಿದೆ. ಮೈ ಫ್ರೆಂಡ್ ಅವಧಾನಿ. ಕತ್ತು ಮುಚ್ಚುವ ಸ್ವೆಟರ್ ಹಾಕಿ ದೊಗಳೆ ಪ್ಯಾಂಟ್ ತೊಟ್ಟಿದ್ದ ಅವಧಾನಿಯನ್ನು ಪುರಾಣಿಕರು ಪರಿಚಯ ಮಾಡಿಸಿದರು. ಅವಧಾನಿ ಕಾಲಿನ ಮೇಲೆ ಸಂಪೂರ್ಣ ಸ್ವಾಧೀನವಿಲ್ಲದೆ ನಡೆದು ಬಂದು ಕೂತ. ಅವನ ಗ್ಲಾಸಿನಲ್ಲಿದ್ದ ದ್ರವ ಸರಾಯಿ ಇರಬೇಕೆಂದು ಜಗನ್ನಾಥ ವಾಸನೆಯಿಂದ ಊಹಿಸಿದ. ಅವಧಾನಿಗೆ ಸುಮಾರು 40 ವರ್ಷಗಳಾಗಿದ್ದಿರಬಹುದು. ಇಂಗ್ಲೆಂಡಿನ ಸುಂದರವಾದ ಫ್ಲ್ಯಾಟನ್ನು ಹೋಲುತ್ತಿದ್ದ ಪುರಾಣಿಕರ ಸ್ಟಡಿಯಲ್ಲಿ ಅವಧಾನಿಯನ್ನು ನೋಡುತ್ತಾ ನೋಡುತ್ತಾ ಜಗನ್ನಾಥನಿಗೆ ಏನೋ ವಿಪರ್ಯಾಸದ ಅನುಭವ ತನಗಾಗುತ್ತಿದೆಯಲ್ಲ. ಇದಕ್ಕೆ ಕಾರಣವೆಂದು ಊಹಿಸುತ್ತಿದ್ದಂತೆ ಅವಧಾನಿಯ ಮುಖ ವಿಲಕ್ಷಣವಾಗಿದೆ ಎನ್ನಿಸಿತು. ಅವನ ಹಣೆಯ ಎಡಪಾರ್ಶ್ವದಲ್ಲಿ ಭೂತರಾಯನ ಹರಕೆಗಾಗಿ ಹಾಕಿದ ಬರೆಯ ಗುರ್ತಿತ್ತು. ಪುರಾಣಿಕರ ನೀಟಾಗಿ ಕ್ಷೌರ ಮಾಡಿದ ಮುಖ. ಅವರ ಸಭ್ಯ ನಿಲುವು ಗತ್ತುಗಳಿಗೆ ವಿರೋಧವಾಗಿ ಅವಧಾನಿಯ ಕಣ್ಣುಗಳಲ್ಲಿ ಗಿಬರು. ಮುಖದ ಮೇಲೆ 5-6 ದಿನಗಳ ಬಿಳಿ ಕರಿ ಕೂಳೆಗಳು ಇದ್ದುವು. ಬೆಳಗ್ಗೆ ಇವನು ಮುಖವನ್ನು ತೊಳೆದೇ ಇಲ್ಲವೆನಿಸಿತು. ಡ್ರಿಂಕ್ ಇಸ್ ದ ಓನ್ಲಿ ಕನ್ಸೋಲೇಷನ್ ಆಫ್ ಅ ಲೋನ್ಲಿ ಲೈಫ್, ಯು ಸಿ. ಪುರಾಣಿಕರು ನಗುತ್ತಾ ಸ್ನೇಹಿತನ ಅವಸ್ಥೆಯ ಮುಜುಗರ ಮುಚ್ಚಲು ಹೇಳಿದರು. He does all my shopping for me, hence you can guess how well travelled he must be within the country. ಅವಧಾನಿಯನ್ನು ಮಾತಾಡಲು ಪುರಾಣಿಕರು ಪ್ರಚೋದಿಸುತ್ತಿದ್ದಾರೆಂದು ಜಗನ್ನಾಥನಿಗೆ ಗೊತ್ತಾಯಿತು. ಅವಧಾನಿ ಸಾರಾಯನ್ನು ಗಟಗಟನೆ ಕುಡಿದು ಗ್ಲಾಸನ್ನು ಕೆಳಗಿಟ್ಟು ಕೈಯಿಂದ ಬಾಯೊರೆಸಿಕೊಂಡು ಹೇಳಿದ, ಮಿಸ್ಟರ್ ಪುರಾಣಿಕ್ ಈಸ್ ಅ ಗ್ರೇಟ್ ಜೆಂಟಲ್ಮನ್. ಹಿ ಈಸ್ ಮೈ ರೆಫ್ಯೂಸ್. I ran away from my home to this place every day. My home is unaffected, you understand, by pilgrims. ಅವಧಾನಿ ಎಳೆದೆಳೆದು ಮಾತಾಡಿದ. ಪುರಾಣಿಕರು ಹೊಗಳಿಸಿಕೊಳ್ಳಲು ಮುಜುಗರ ಪಡುತ್ತಾ ಮಾತು ಬದಲಾಯಿಸಲು ಹೇಳಿದರು. ಅವಧಾನಿ ಎಳೆದೆಳೆದು ಮಾತಾಡಿದ. ಪುರಾಣಿಕರು ಹೊಗಳಿಸಿಕೊಳ್ಳಲು ಮುಜುಗರ ಪಡುತ್ತಾ ಮಾತು ಬದಲಾಯಿಸಲು ಹೇಳಿದರು. ಮಿಸ್ಟರ್ ಅವಧಾನಿ is an agnostic, but he claims that he has some psychic powers. Perhaps he has. For myself, I don't believe in any of that kind of stuff. Mr. Avadhani claims that he was a medium once and Bhut Raya used to speak through him. I have always slaughtered this kind of nonsense. Yes, I would like to do some research, in this area.
ಅವಧಾನಿ ಉತ್ಸಾಹಗೊಂಡ, ಎಳೆದೆಳೆದು ಮಾತಾಡುತ್ತಾ ಸೈಕಿಕ್ ಪವರ್ಸ್ ನಿಜವೆಂದು ವಾದಿಸಿದ. ಈ ಬರೆಯಿಂದಾಗಿ ಭೂತರಾಯನ ಅಂಶ ತನ್ನಲ್ಲಿದೆ ಎಂದು ಹೇಳಿದ. ನನ್ನ ಕಣ್ಣುಗಳನ್ನು ನೋಡುತ್ತಲೇ ನೋಡಿ, ಈ ಕಣ್ಣುಗಳನ್ನು ನೋಡುತ್ತಲೇ ಇರಬೇಕೆಂದು ನಿಮಗನ್ನಿಸುವುದಿಲ್ಲವೇ? ನನ್ನ ಸೈಕಿಕ್ ಪವರ್ಸ್ನಿಂದ ಪುರಾಣಿಕರು ಅನೇಕ ಅನಿಷ್ಟಗಳಿಂದ ಕಾಪಾಡಿದ್ದೇನೆ ಎಂದು ಕೊಚ್ಚಿಕೊಂಡ. ಯಾತ್ರಿಕರನ್ನು ಬೈದ, ಅವಳ ಸಂಬಂಧಿಗಳನ್ನೆಲ್ಲ ತಂದು ಮನೆಯಲ್ಲಿಟ್ಟುಕೊಂಡು ತನ್ನನ್ನು ಮನೆ ಬಿಡುವಂತೆ ಮಾಡಿದ ಗಯ್ಯಾಳಿ ಹೆಂಡತಿಯನ್ನು ದೂಷಿಸಿದ. ಅಮಲಿನಲ್ಲಿ ಭಾವಾತಿರೇಕದಿಂದ ಮಾತಾಡುತ್ತಾ ಪುಟ್ಟಮ್ಮ ಮತ್ತು ಪುರಾಣಿಕರು ಎಂದೂ ತನ್ನನ್ನು ಕೈಬಿಡುವುದಿಲ್ಲವೆಂದು ಅಳಲು ಪ್ರಾರಂಭಿಸಿದ. ಹೆಂಡತಿಯ ಶೀಲದ ಬಗ್ಗೆ ತನಗೆ ಸಂಶಯವಿದೆ ಎಂದು ಅವಳ ಸೋದರ ಮಾವ ತನ್ನ ಆಸ್ತಿಗಾಗಿ ಮಾಟ ಮಾಡಿಸಿ ದಾನೆಂದು, ತನಗಿರುವ ಸೈಕಿಕ್ ಪವರ್ಸ್ನಿಂದಾಗಿ ಅವನ ಪಡಪೋಷೆ ನಡೆಯುತ್ತಿಲ್ಲವೆಂದು, ಅವನನ್ನು ತಾನು ಮುಂದಿನ ಅಮಾವಾಸ್ಯೆಯೊಳಗಾಗಿ ಮುಗಿಸುವುದು ಖಂಡಿತವೆಂದು ಭೂತರಾಯನಿಗೆ ತಾನೆಲ್ಲ ಹೇಳಿದ್ದೇನೆಂದು ರೇಗಾಡಿದ. ಇಂಗ್ಲಿಷ್ನಲ್ಲಿ ಪ್ರಾರಂಭವಾಗಿದ್ದ ಮಾತು ಗೋಳಿಗೆ ಕೋಪಕ್ಕೆ ತಿರುಗಿದೊಡನೆಯೇ ಕನ್ನಡವಾಗಿತ್ತು. ಪುರಾಣಿಕರು ಗಂಭೀರವಾಗಿ ಅವನ ಕಡೆ ನೋಡುತ್ತಾ ಕರುಣೆಯಿಂದ ಆದರೆ ನಿಷ್ಠುರವಾಗಿ ಅವನನ್ನೆಬ್ಬಿಸಿ ಒಳಗೆ ಕರೆದುಕೊಂಡು ಹೋದರು. ಸ್ವಲ್ಪ ತಡೆದು ಬಂದು ಕಳಕಳಿಯಿಂದ ವಿವರಿಸಿದರು. ಯು ಮಸ್ಟ್ ಪಾರ್ಡನ್ ಮೈ ಫ್ರೆಂಡ್ಸ್ ಮಿಸ್ಬಿಹೇವಿಯರ್. ಫಾರ್ ಮೈ Jagannatha, who has seen cocktail parties, this may not be an unusual sight. Mr. Avadhani needs to read more of Russell. He is very sensible and helpful, but breaks down when he drinks. He is very unhappy, you see. ಪುರಾಣಿಕರು ತಮ್ಮ ಸ್ಥಿಮಿತವನ್ನು ಕಳೆದುಕೊಂಡಿರಲಿಲ್ಲ. ಲೆಟ್ ಮೀ ಫಿಲ್ ಯುವರ್ ಕ್ಲಾಸ್ ಎಂದರು. ಜಗನ್ನಾಥ ಬೇಡ, ಥ್ಯಾಂಕ್ಸ್ ಎಂದ. ಕೂಡಲೇ ಹೊರಟು ಹೋಗಬೇಕೆನ್ನಿಸಿ ಎದ್ದು ನಿಂತ. ಆದರೆ ಪುರಾಣಿಕರ ಗಮನ ಸೆಳೆಯುವುದು ಸಾಧ್ಯವಾಗಲಿಲ್ಲ. ಅವರು ಯಾವುದೋ ಗುಂಗಿನಲ್ಲಿದ್ದಂತೆ ಅನ್ನಿಸಿತು. The only way is to westernize ourselves. Look at Avadhanis. This country grabs you by the neck when you are weak. ಇಷ್ಟು ಹೊತ್ತು ಸುಮ್ಮನಿದ್ದ ರಾಯರು ಜಗನ್ನಾಥ ಚಡಪಡಿಸುತ್ತಿರುವುದನ್ನು ಗಮನಿಸಿ ಪುರಾಣಿಕರನ್ನು ಕೇಳಿದರು. ಇವತ್ತಿನ ಪೇಪರ್ ನೋಡಿದಿರಾ? No, it is ages since I have looked at the newspapers. Does anything new ever happen in this country? ಜಗನ್ನಾಥ ಆಶ್ಚರ್ಯದಿಂದ ರೇಡಿಯೋ ತೋರಿಸಿ ಕೇಳಬೇಕೆನ್ನುವಷ್ಟರಲ್ಲಿ ಪುರಾಣಿಕರು ಹೇಳಿದರು. Bore news. I listen only to music and occasionally to serious talk and poetry. ಇವರ ಬಿಳಿಯ ಕೂದಲನ್ನು ಕತ್ತರಿಸಲು ತಿಂಗಳಿಗೊಮ್ಮೆಯಾದರೂ ಕ್ಷೌರಿಕ ಬರುವುದಿಲ್ಲವೇ? ಅವನು ಇವರ ಜೊತೆ ಭಾರತೀಪುರದ ಸುದ್ದಿ ಮಾತಾಡದೆ ಹೊರಟು ಹೋಗುವನೇ ಎಂದು ಜಗನ್ನಾಥ ಆಶ್ಚರ್ಯಪಟ್ಟ. ತನ್ನ ಕ್ರಿಯೆಯ ಬಗ್ಗೆ ಶ್ರೀಪತಿ ರಾಯರು ಪುರಾಣಿಕರಿಗೆ ವಿವರಿಸುತ್ತಿರುವುದು ಅಸಂಗತವೆನ್ನಿಸಿತು. ರಾಯರು ತನ್ನ ಮಾತುಗಳಲ್ಲೇ ವಿವರಿಸುತ್ತಿದ್ದುದನ್ನು ಕೇಳಿದಾಗಲಂತೂ ತುಂಬ ನಾಚಿಕೆಯಾಯಿತು. ಪುರಾಣಿಕರ ಕಣ್ಣಲ್ಲಿ ತಾನೊಬ್ಬ ಮೂರ್ಖನಾಗಿ ಕಾಣಿಸುತ್ತಿರಬಹುದೆನ್ನಿಸಿತು. ಆದರೆ ಪುರಾಣಿಕರು ಗಂಭೀರವಾಗಿ ರಾಯರು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಹೇಳಿದರು. ಐ ವಿಶ್ ಯು ಗುಡ್ ಲಕ್ ಮಿಸ್ಟರ್ ಜಗನ್ನಾಥ್. ಐ ವಾಸ್ ಆಲ್ಸೋ ಅ ರೆಬಲ್ ಒನ್ಸ್, ಯು ಸಿ ಎಂದು ತುಸು ಸುಮ್ಮನಿದ್ದು ನಿಟ್ಟುಸಿರೆಳೆದು ಹೇಳಿದರು. ಐ ಆಮ್ ಸಾರಿ ಟು ಸೇ ಸೋ, but I think it is utterly futile in India. We live in the warmth of God. Perhaps you can save yourself and a few others who are like you, but collective actions is impossible. Therefore, I say, westernize yourself, stay sane, but don't attempt to change this country. She is amorphous. ಪುರಾಣಿಕರು ಲೆಕ್ಚರ್ ಕೊಡುವ ದಾಟಿಯಲ್ಲಿ ಮಾತಾಡಿದರು. ತಾನು ಉಪಯೋಗಿಸುತ್ತಿದ್ದ ಮಾತಾದ ವಾವ್ ಆಫ್ ಗಾಡ್ ಅನ್ನು ಅವರ ಬಾಯಲ್ಲಿ ಕೇಳಿ ಜಗನ್ನಾಥನಿಗೆ ಹೆದರಿಕೆಯಾಯಿತು. ಹೋಗೋಣ ರಾಯರೇ ಎಂದ. ಮೈ ಯಂಗ್ ಫ್ರೆಂಡ್, ಯು ಮಸ್ಟ್ ಎಕ್ಸ್ಕ್ಯೂಸ್ ಮೈ permission. I admire your impatience. It is healthy. I also took an interest once in this town. Then I did some research on Bhutaraya, who according to me is the god of passion and psychic energy. Unlike Manjunatha, who represents the intellectual and religious aspect of Indian thinking, which is hypocritical, I needn't add that I wrote down all the fascinating songs and tales about Bhutaraya which I collected from the peasants. I was very young man then and very impatient, like Mr. Jagannatha now. In those days of bomb throwing, Bhutaraya fascinated me, and I wondered why and how he came to be subjugated. Jagannatha ಸೇರಿಸಿದ. Yes, subjugated to the Nirguna Brahman, the god of the hypocritic Indian liberal. The material is still with me. I shall search for it and give it to you. You can make use of it if you like. ಹೋಗೋಣಲ್ಲವೇ ಎಂದು ಜಗನ್ನಾಥ ಹೆಜ್ಜೆ ಇಟ್ಟ. ಯಾವ ಅವಸರವಾಗಲಿ ಉದ್ವಿಗ್ನತೆಯಾಗಲಿ ಇಲ್ಲದೆ ರಾಯರು ನಿಂತೇ ಇದ್ದರು. ಪುರಾಣಿಕರ ಹೊಳೆಯುವ ಕಪ್ಪು ಶೂಗಳು, ನುಣ್ಣನೆ ಕ್ಷೌರ ಮಾಡಿದ ಗಲ್ಲ, ಕೈಗಳನ್ನು ಹಿಂದಕ್ಕೆ ಕಟ್ಟಿ
ತುಸು ಬಾಗಿ ನಿಂತ ಗತ್ತು. ಈ ಅಚ್ಚುಕಟ್ಟಿನ ಮೂಲಕ ವ್ಯಕ್ತವಾದ ಆತ್ಮನಂಬಿಕೆ ಕಂಡು ಜಗನ್ನಾಥ ಬೆರಗಾದ. ಅವರ ಪ್ಯಾಂಟುಗಳು ಸವೆಯುತ್ತಿವೆ. ಅವರ ಇಂಗ್ಲಿಷ್ನಲ್ಲಿ ಇನ್ನೂ ಕನ್ನಡದ ಛಾಯೆ ಇದೆ. ಅವರ ಆಪ್ತನಾದ ಅವಧಾನಿಗೆ ಭೂತ ಚೇಷ್ಟೆಗಳಲ್ಲಿ ನಂಬಿಕೆ ಇದೆ ಇತ್ಯಾದಿಗಳನ್ನು ನೆನೆಯುತ್ತಾ ಜಗನ್ನಾಥ ಅವರನ್ನು ಹಾಸ್ಯದಲ್ಲಿ ಮರುಕದಲ್ಲಿ ನೋಡಲು ಪ್ರಯತ್ನಿಸಿದ. ಆದರೆ ಪುರಾಣಿಕರ ಸೀರಿಯಸ್ ಆದ ಕಣ್ಣುಗಳಲ್ಲಿ ತಿಳುವಳಿಕೆ ಇತ್ತು, ಐರನಿ ಇತ್ತು, ದುರಂತ ಪ್ರಜ್ಞೆ ಇತ್ತು ಅಲ್ಲವೇ? ಭಾರತೀಪುರದಲ್ಲಿದ್ದು ಶತಮಾನಗಳನ್ನು ಪುರಾಣಿಕರಂತೆ ಜಿಗಿಯಬಹುದಲ್ಲವೇ ಎನ್ನಿಸಿತು. ಹೀಗೆ ಜಿಗಿದದ್ದು ಸುಳ್ಳೆಂದು ಪುರಾಣಿಕರಿಗೆ ಯಾವ ಮೂಲಕ ಯಾವತ್ತೂ ತಿಳಿದೀತೆಂದು ಜಗನ್ನಾಥ ತಬ್ಬಿಬ್ಬಾಗಿ ಯೋಚಿಸಿದ. ಪ್ರಾಯಶಃ ಪಾಪರ್ ಎದ್ದಾಗ ಜಗನ್ನಾಥನಿಗೆ ಈ ತನಕ ಉಳಿಯದಿದ್ದ ಇನ್ನೊಂದು ಪ್ರಶ್ನೆ ಎದ್ದಿತು. ಇಷ್ಟು ಹೊತ್ತು ಅವರ ಜೊತೆಗಿದ್ದರೂ, ಎಷ್ಟೊಂದು ಮಾತುಗಳಲ್ಲಿ ಅವರು ತನ್ನನ್ನು ಗಂಭೀರವಾದ ಚರ್ಚೆಗೆ ಆಹ್ವಾನಿಸಿದರು. ಪುರಾಣಿಕರೇ, ನೀವೊಂದು ಭ್ರಾಮಕ ಜಗತ್ತನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಬದುಕುತ್ತಿದ್ದೀರಿ ಎಂದು ತಾನೇಕೆ ಹೇಳಲಿಲ್ಲ? ಹಾಗಾದರೆ ತನಗೆ ತಿಳಿಯದಂತೆ ಪುರಾಣಿಕರನ್ನು ತಾನು ಮಗುವನ್ನು ಸಹಿಸಿಕೊಳ್ಳುವಂತೆ ಸಹಿಸಿದನೆ. ರಾಯರು ಕೂಡ ಪುರಾಣಿಕರ ಜೊತೆ ಈ ರೀತಿಯ ಕರುಣೆಯ ಸಂಬಂಧವನ್ನೇ ಇಟ್ಟುಕೊಂಡಿದ್ದಾರೆಯೇ? ಬೇರೆಯವರಲ್ಲಿ ತಾನು ಇಂತಹ ಭಾವನೆಯನ್ನು ಉಂಟು ಮಾಡುತ್ತೇನೆಂದು ಪುರಾಣಿಕರಿಗೆ ತಿಳಿದೇ ಇಲ್ಲವೇ? ಇನ್ನೊಮ್ಮೆ ಬಂದು ಇವರನ್ನು ಆಳವಾಗಿ ಕೆದಕಬೇಕೆನ್ನಿಸಿತು. ನನ್ನ ಕ್ರಿಯೆ ಈ ಮನುಷ್ಯನನ್ನು ಮುಟ್ಟದ್ದಲ್ಲ ಎಂದು ವ್ಯಥೆಯಾಯಿತು. ಈ ಪರೀಕ್ಷಿತ ರಾಜನನ್ನು ಕಚ್ಚುವ ಕ್ರಿಮಿ ಕೋಟೆಯೊಳಗೆ ಬಂದೀತೆ ಹೇಗೆ? ಎಲ್ಲ ಯೋಚನೆಗೂ ಮೀರಿದ ವಿಚಿತ್ರವಾದ ಅಸೌಖ್ಯದ ಭಾವನೆಯಿಂದಾಗಿ ಜಗನ್ನಾಥ ಶ್ರೀಪತಿ ರಾಯರಿಗೆ ಹೋಗೋಣವೇ ಎಂದು ಮತ್ತೆ ಕೇಳಿದ. ಸಾರಿ ಇಫ್ ಐ ಹ್ಯಾವ್ ಬೋರ್ಡ್ ಯು. ಇಟ್ ಈಸ್ ದ ಸೈಲೆನ್ಸ್ ಆಫ್ ಪ್ಲೇಸ್ ವಿಚ್ ಮೇಕ್ಸ್ ಮೀ ಅನ್ಪ್ಲೆಸೆಂಟ್ ಟು ಮೀಟ್ ಯು ಎಂದು ಪುರಾಣಿಕರು ಕೈ ನೀಡಿದರು. ಪ್ರೀತಿಯಿಂದ ತನ್ನನ್ನವರು ನೋಡಿದರು. ಜಗನ್ನಾಥನಿಗೆ ತನ್ನ ಬಗ್ಗೆ ನಾಚಿಕೆಯಾಯಿತು. ಪುರಾಣಿಕರ ಸಪುರವಾದ ಕೈಯನ್ನುತ್ತಿ ಕುಲುಕಿದ. ರಾಯರು ಹೇಳಿದರು, ನಿಮ್ಮ ಹೆಂಡತಿಯನ್ನು ನೋಡಬೇಕಿತ್ತು. ಹೋ ಎಸ್, ತಟ್ಟನೆ ಎಚ್ಚೆತ್ತವರಂತೆ ಪುರಾಣಿಕರು ಹೇಳಿದರು. ಯು ಮಸ್ಟ್ ಸಿ ಹರ್. ಯು ಹ್ಯಾವ್ ಅ ವೆರಿ ಸೂತಿಂಗ್ ಎಫೆಕ್ಟ್ ಆನ್ ಹರ್. ಜಗನ್ನಾಥನ ಕಡೆ ತಿರುಗಿದರು. ಸಾರಿ, ಶಿ ಕಾಂಟ್ ಕಮ್ ಅಪ್. ಇಫ್ ಯು ಡೋಂಟ್ ಮೈಂಡ್ ದ ಟ್ರಬಲ್, ಪ್ಲೀಸ್ ಕಮ್ ಡೌನ್ ವಿತ್ ಅಸ್. ನಾಟ್ ಅಟ್ ಆಲ್ ಎಂದು ಜಗನ್ನಾಥ ಅವರಿಬ್ಬರ ಜೊತೆ ಹೊರಟ. ಜಗನ್ನಾಥನಿಗೆ ಹಜಾರ ದಾಟಿ ಹೊಳಗೆ ಹೋಗುತ್ತಿದ್ದಂತೆ ಬೇರೆ ಲೋಕಕ್ಕೆ ಬಂದಂತೆನ್ನಿಸಿತು. ಈ ಮನೆಯಲ್ಲೂ ತಲೆ ತಗ್ಗಿಸಿ ನಡೆಯಬೇಕಾದ ಬಾಗಿಲುಗಳು, ಕತ್ತಲೆಯ ಕೋಣೆಗಳು, ನಾಗಂದಿಗೆಗಳು, ಒಸಿಲಿನ ಮೇಲೆ ಇಟ್ಟಿನ ರಂಗೋಲೆ, ಕನ್ನಡಿಯಲ್ಲಿ ಚಿತ್ರಿಸಿದ ಕೃಷ್ಣರಾಧೆಯರು, ಒಣಗಿದ ತೋರಣ ಇರುತ್ತವೆಂದು ಜಗನ್ನಾಥ ಊಹಿಸಿರಲಿಲ್ಲ. ಸಾರಿ, ಯು ಹ್ಯಾವ್ ಟು ವಾಕ್ ಕೇರ್ಫುಲಿ. ದಿಸ್ ಇಸ್ ಅನ್ ಅನ್ಸ್ಟ್ರಲ್ ಪಾರ್ಟ್ ಆಫ್ ದ ಹೌಸ್ ಯು ಸಿ. ಮೈ ಎಸೆಂಟ್ರಿಸಿ ಮೇಡ್ ಮೀ ಬಿಲ್ಡ್ ದ ಅದರ್ ಪಾರ್ಟ್ಸ್ ಆಫ್ ಹೌಸ್ ಎಂದು ಪುರಾಣಿಕರು ಜಗನ್ನಾಥನನ್ನು ಅನಗತ್ಯವಾದ ಉಪಚಾರದಿಂದ ಕೈ ಹಿಡಿದು ನಡೆಸಿದರು. ಕೋಣೆಯೊಂದನ್ನು ಹೊಕ್ಕು ಮೃದುವಾಗಿ ಸಾವಿತ್ರಿ ಎಂದು ಕರೆದರು. ಬಿಳುಚಿದ ಮುಖದ ಸಾವಿತ್ರಿ ಗಂಡನ ಧ್ವನಿಯನ್ನು ಕೇಳಲು ಪ್ರಯತ್ನಿಸಿದಳು. ಪ್ಲೀಸ್ ಡೋಂಟ್ ಬಾದರ್. ಮಲಗಿರು. ಶ್ರೀಪತಿ ಹ್ಯಾಸ್ ಕಮ್ ಟು ಸಿ ಯು ಎಂದು ಪುರಾಣಿಕರು ತುಂಬ ಆತಂಕದಿಂದ ಪ್ರೀತಿಯಿಂದ ಹೇಳಿದರು. ಸಾವಿತ್ರಿಯ ಮುಖ ರಾಯರನ್ನು ನೋಡಿ ಅರಳಿತು. ಅವಳ ಸೊರಗಿದ ಮುಖ ಇನ್ನು ಹುಡುಗಿಯೊಬ್ಬಳದು ಎನ್ನಿಸುವಂತಿತ್ತು. ರಾಯರು ಹತ್ತಿರ ಹೋಗಿ ನಿಂತು, ಜಗನ್ನಾಥ ಯಾರು ಅಂತ ಗೊತ್ತಾಯ್ತಾ ಎಂದು ಕೇಳಿದರು. ಸಾವಿತ್ರಿ ಆರೋಗ್ಯವಾ? ಇಂಗ್ಲೆಂಡ್ನಿಂದ ಯಾವಾಗ ಬಂದಿರಿ ಎಂದು ತುಂಬ ಸೌಜನ್ಯದಿಂದ ಪ್ರಶ್ನಿಸಿದರು. ರಾಯರ ಕಡೆ ಮತ್ತೆ ತಿರುಗಿ, ಪಾಪ ಜೋಯಿಸರ ಸೊಸೆ ತೀರಿ ಹೋದಳಂತೆ, ತುಂಬ ಲಕ್ಷಣವಾದ ಹುಡುಗಿಯಂತ ಕೇಳಿದ್ದೆ ಎಂದರು. ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ ಎಂದು ತನ್ನನ್ನಾದರೂ ಎಬ್ಬಿಸಿ ಕೂರಿಸಿ ಎಂದು ಕೇಳುವಂತೆ ಗಂಡನನ್ನು ನೋಡಿದರು. ಯು ಸ್ಲೀಪ್, ಡೋಂಟ್ ಬಾದರ್ ಅಬೌಟ್ ಅಸ್. ಪುರಾಣಿಕರು ಹೆಂಡತಿಯ ಹಣೆಯ ಮೇಲೆ ಕೈ ಆಡಿಸಿದರು. ಜಗನ್ನಾಥನಿಗೆ ಈ ಗಂಡ ಹೆಂಡಿರ ಅನ್ಯೋನ್ಯತೆಗಿಂತಲೂ ಹೆಚ್ಚಿನ ಆಶ್ಚರ್ಯ ಹುಟ್ಟಿಸಿದ ಸಂಗತಿಯೆಂದರೆ ಸಾವಿತ್ರಿ ಮಲಗಿದ್ದ ರೂಮಿನಲ್ಲಿದ್ದ ಮಂಜುನಾಥನ ಫೋಟೋ. ಈ ಫೋಟೋಗೆ ಗುಲಾಬಿ ಹೂಗಳನ್ನು ಮುಡಿಸಿತ್ತು. ಅವರು ಮಲಗಿದ್ದ ಹಾಸಿಗೆಯ ಪಕ್ಕದಲ್ಲಿ ಉಡುಪಿ ಶ್ರೀಕೃಷ್ಣ ಪಂಚಾಂಗವಿತ್ತು. ಇನ್ನೇನು ರಥೋತ್ಸವ ಬಂದೇ ಬಿಟ್ಟಿತು ಎಂದು ಸಾವಿತ್ರಿ ರಾಯರ ಕಡೆ ನೋಡಿದರು. ಹೌದು ಎಂದರು ರಾಯರು. ಆಕೆ ಸುಸ್ತಾಗದಿರಲೆಂದು ಮೂವರು ಹೊರಗೆ ಬಂದರು. ಹಜಾರದಲ್ಲಿ ನಿಂತು ಪುರಾಣಿಕರು ರಾಯರ ಕೈಯನ್ನು ಕುಲುಕಿದರು. ಥ್ಯಾಂಕ್ಸ್ ಫಾರ್ ಚೀರಿಂಗ್ ಅಪ್ ಮೈ ವೈಫ್ ಎಂದು ಜಗನ್ನಾಥನ ಕಡೆ ನೋಡಿ, ಐ ಆಮ್ ಅಡ್ಮೈರ್ ಯು ಬಟ್ ಐ ಆಮ್ ಆಲ್ಸೋ ಸಾರಿ ಫಾರ್ ಯು ಎಂದು ವ್ಯಸನದಿಂದ ಪ್ರೀತಿಯಿಂದ ಅವನ ಕೈ ಕುಲುಕಿದರು. ಕಮ್ ಅಗೇನ್ ವೆನ್ ಯು ವಾಂಟ್ ಟು ರಿಲ್ಯಾಕ್ಸ್ ಎಂದರು. ಜಗನ್ನಾಥ ಅವಸರ ಪಡುತ್ತಾ ರಾಯರ ಜೊತೆ ಹೊರಗೆ ಬಂದ. ಗೇಟಿನಲ್ಲಿ ನಿಂತಿದ್ದ ಗೂರ್ಖಾ ಸೆಲ್ಯೂಟ್ ಮಾಡಿ ಬೀಗ ಹಾಕಿಕೊಂಡ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಕ್ಷತ್ರಗಳ ಕಲಿಕೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.